ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮಗೆ ತುಂಬ ವ್ಲಾಗ್ಸ್ಗಳಿಂದ ಭಾರತಿ ಅವ್ರನ್ನ ಪರಿಚಯ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗಿರಲಿಲ್ಲ. ಈ ವ್ಲಾಗಲ್ಲಿ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ನಾವು ಈ ಮನೆಗೆ ಬಂದು ಸ್ಟಾರ್ಟಿಂಗಿಂದನೂ ನಮ್ಮ ಜೊತೆಗೆ ಭಾರತಿಯವರು ಎಲ್ಲ ಕೆಲಸಗಳಲ್ಲೂ ನನಗೆ ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ನನಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಇರೋದ್ರಿಂದ ಕೆಲವು ಕೆಲಸಗಳು ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾವುದೇ ಕೆಲಸ ಇರಲಿ, ನನಗೇನೇ ಇದ್ರೂ ಹೆಲ್ಪ್ ಮಾಡ್ತಾರೆ. ನಮ್ಮ ಜೊತೆಗೆ ನಮ್ಮ ಮನೆಯವ್ರ ಥರ ಆಗಿಬಿಟ್ಟಿದ್ದಾರೆ. ಸೊ ಅವ್ರಿಗೆ ಇವತ್ತು ಗೌರಿ ಹಬ್ಬ ಅಲ್ಲ, ಸೊ ನಮ್ಮ ಮನೆಯವ್ರಿಗೆ ಬಾಯಿ ತುಂಬ ಅಣ್ಣ ಅಣ್ಣ ಅಂತ ಕರೀತಾರೆ. ಅದಕ್ಕೆ ಕಾರ್ತಿಕ್ಕು ಅವ್ರಿಗೆ ಗೌರಿ ಹಬ್ಬಕ್ಕೆ ಒಂದು ಸೀರೆ ಕೊಡ್ಸೋಣ ಅಂತ ಹೇಳಿ ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಕಳಿಸ್ತಾ ಇದ್ದೀವಿ. ನನಗೆ ಚರಿದ ಜೊತೆ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿರೋದು ಭಾರತಿ ಕಡೆಯಿಂದ. ನಾನು ಅವನ ಜೊತೆಗೆ ಫ್ರೀಯಾಗಿ ಆರಾಮಾಗಿ ಆಟ ಆಡಿಕೊಂಡು ಅವನಿಗೆ ಆ್ಯಕ್ಟಿವಿಟೀಸ್ ಮಾಡಿಸ್ಕೊಂಡು ಇರೋದಕ್ಕಾಗಲಿ, ಹಾಗೆಯೇ ಅತ್ತೆ, ಸ್ವಾತಿ, ಪಾಪು ಎಲ್ಲ ಮನೆಗೆ ಬಂದಿರುವಾಗ ನಾನು ಇಡೀ ದಿನ ಬರೀ ಕೆಲಸಗಳಲ್ಲೇ ಬ್ಯುಸಿ ಆಗಿಬಿಡ್ತಿದ್ದೆ. ಬಟ್ ಭಾರತಿ ಇರೋದ್ರಿಂದ ಹಾಗಾಗೋದಿಲ್ಲ. ಇಬ್ಬರು ಸೇರಿ ಎಲ್ಲ ಫಾಸ್ಟಾಗಿ ಬೇಗ ಎಲ್ಲ ಆಗೋಗ್ಬಿಡುತ್ತೆ ಕೆಲಸಗಳು. ಪುಟಾಣಿ ಪಾಪು ಜೊತೆ, ಸ್ವಾತಿ ಜೊತೆ, ಅತ್ತೆ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ನನಗೆ ಚಾನ್ಸ್ ಸಿಗ್ತಾಯಿದೆ. ಅದಕ್ಕೋಸ್ಕರ ಭಾರತಿಗೆ ಈ ರೀತಿಯಾಗಾದರೂ ಥ್ಯಾಂಕ್ಸ್ ಹೇಳೋಕ್ಕೆ ಒಂದು ಅವಕಾಶ ಸಿಕ್ತು. ಇವತ್ತು ಗೌರಿ ಗಣೇಶ ಹಬ್ಬ ಆಗಿದ್ದರಿಂದ ಅತ್ತೆ ಬಿಸಿ ಬಿಸಿ ಹೋಳಿಗೆ ಮಾಡ್ತಾಯಿದ್ದಾರೆ. ಅತ್ತೆ ಕೈ ಹೋಳಿಗೆ ತಿಂದಮೇಲೆ ಬೇರೆ ಯಾವ ಹೋಳಿಗೆ ತಿಂದ್ರೂ ರುಚಿ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಪರ್ಫೆಕ್ಟ್ ಸ್ವೀಟ್ನೆಸ್ಸು, ಪರ್ಫೆಕ್ಟ್ ಟೆಕ್ಸ್ಚರು ಎಲ್ಲನೂ. ನಾನು ಕೂಡ ನೋಡ್ಕೋತಾ ಇದ್ದೀನಿ. ಎವ್ರಿ ಟೈಮ್ ಹೋಳಿಗೆ ಮಾಡಿದಾಗೂ ನೋಡ್ಕೋತೀನಿ, ಬಟ್ ಮಾಡೋಕ್ಕೆ ಧೈರ್ಯ ಬರೋದಿಲ್ಲ. ಮಾಡಿದಾಗೂ ಕೂಡ ಅವರಷ್ಟು ಚೆನ್ನಾಗಿ ಬರೋದಿಲ್ವ, ಆವಾಗ ಸ್ವಲ್ಪ ಡಿಸಪಾಯಿಂಟ್ ಆಗಿಬಿಡುತ್ತೆ. ಬಟ್ ನೆಕ್ಸ್ಟ್ ಟೈಮಿಂದ ನಾನು ಎವ್ರಿ ಹಬ್ಬಕ್ಕೂ ಟ್ರೈ ಮಾಡಿ ಸ್ವಲ್ಪ ಆದರೂ ಪರ್ಫೆಕ್ಟ್ ಆಗೋಕ್ಕೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಬ್ಬಟ್ಟಿನ ಸಾರು ರೆಡಿ ಆಗ್ತಾಯಿದೆ. ನಾನು ಹೂರಣ ರುಬ್ಬಿ ಕೊಡ್ತಾಯಿದ್ದೀನಿ. ಒಂದು ಕಾಳು ಪಲ್ಯ ಮಾಡ್ತೀವಲ್ಲ ನಾವು ಹಬ್ಬಕ್ಕೆಲ್ಲ, ಅದು ಕೂಡ ರೆಡಿಯಾಗಿದೆ. ಒಂದು ಈಸಿ ಫಾರ್ಮುಲಾ ಕೂಡ ಹೇಳ್ಕೊಟ್ಟಿದ್ದಾರೆ ಅತ್ತೆ ಹೋಳಿಗೆ ಮಾಡೋದಕ್ಕೆ. ಅರ್ಧ kg ಮೈದಾ ಹಿಟ್ಟು, ಅರ್ಧ kg ಬೆಲ್ಲ, ಅರ್ಧ kg ಬೇಳೆ, ಅರ್ಧ ಲೀಟ್ರ್ ಎಣ್ಣೆ, ಇದಿಷ್ಟು ಇದ್ದರೆ ಸಾಕು ಒಬ್ಬಟ್ಟು ಮಾಡೋದಕ್ಕೆ. ಎಲ್ಲನೂ ಈಕ್ವಲ್ ಪ್ರಪೋರ್ಷನಲ್ಲಿ ಇಟ್ಕೊಂಡು ಮಾಡಿದ್ರೆ ಪರ್ಫೆಕ್ಟಾಗಿ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ನಾನು ಕೂಡ ಒಂದು ಸ್ವಲ್ಪ ಹೋಳಿಗೆನ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸ್ಪ್ರೆಡ್ ಮಾಡುವಾಗೂ ಕೂಡ ಕೆಲವು ಟೆಕ್ನಿಕ್ ಇರುತ್ತೆ ಅಂತ ಹೇಳ್ತಾಯಿದ್ರು. ಸೈಡಲ್ಲಿ ಕಾರ್ನರ್ಸ್ ಎಲ್ಲ ಹಿಟ್ಟು ಥರ ಆಗ್ದಲೇ ಎಲ್ಲ ಕಡೆ ಹೂರಣ ಸ್ಪ್ರೆಡ್ ಆಗೋ ಥರ ಹೇಗೆ ಸ್ಪ್ರೆಡ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತಿದ್ರು. ಈ ಬಟರ್ ಪೇಪರ್ ನಾನೇನು ಡಿಮಾರ್ಟಿಂದ ತಂದಿದ್ದೆ. ಇದನ್ನು ಯೂಸ್ ಮಾಡಿ ಮಾಡ್ತಿರೋದ್ರಿಂದ ಬೇಗ ಆಯಿತು. ಪ್ಲಾಸ್ಟಿಕ್ ಕವರು ಆ ರೀತಿ ನಾವು ಯೂಸ್ ಮಾಡಿದ್ರೆ ಇದು ತವ ಮೇಲೆ ಹಿಂಗೆ ಹಾಕಿದ ತಕ್ಷಣ ಪ್ಲಾಸ್ಟಿಕ್ ಎಲ್ಲ ತವಾಗ ಅಂಟ್ಕೊಂಡ್ಬಿಡುತ್ತೆ ಹೀಟಿಗೆ. ಬಟ್ ಈ ಬಟರ್ ಪೇಪರ್ ಆ ರೀತಿ ಆಗೋದಿಲ್ಲ. ಹೋಳಿಗೆ ಹಾಳೆ ಅಂತಲೇ ಸಪ್ರೇಟಾಗಿ ಕೂಡ ಸಿಗುತ್ತೆ, ಅದಿದ್ದರೆ ಅಂತೂ ಇನ್ನೂ ಒಳ್ಳೆಯದೇನೆ. ಇದು ಕೂಡ ರೀಯೂಸ್ ಕೂಡ ಮಾಡ್ಬೋದು ಅಥವಾ ಯೂಸ್ ಆ್ಯಂಡ್ ಥ್ರೋ ಕೂಡ ಮಾಡ್ಬೋದು. ಒಂದು ರೋಲ್ ಫುಲ್ ಪೇಪರ್ ಇರುತ್ತಲ್ಲ, ಅದಕ್ಕೋಸ್ಕರ ಅತ್ತೆ ಎಲ್ಲ ನನಗೆ ಹಿಟ್ಟಲ್ಲಿ ಹೂರಣ ತುಂಬಿ ಇಟ್ಟಿದ್ದಾರೆ. ಅದನ್ನು ಸ್ಪ್ರೆಡ್ ಮಾಡಿ ಈ ರೀತಿ ಫ್ರೈ ಮಾಡೋಕ್ಕೆ ಒಳ್ಳೆ ಪೂರಿ ಉಬ್ದಂಗೆ ಉಬ್ತಾಯಿತ್ತು ಹೋಳಿಗೆ. ಅಷ್ಟೇ ಚೆನ್ನಾಗಾಗ್ತಿತ್ತು, ಒಂಚೂರು ಕಿತ್ತೋಗ್ತಿರ್ಲಿಲ್ಲ. ಅಷ್ಟು ತೆಳ್ಳಗೆ ಸ್ಟಫಿಂಗ್ ಕೂಡ ಈವನಾಗಿ ಡಿಸ್ಟ್ರಿಬ್ಯೂಟ್ ಆಗಿತ್ತು. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಈ ಹಬ್ಬಕ್ಕೆ ಹೋಳಿಗೆ ಊಟ ಮಾಡಿ. ನನಗೆ ಇದನ್ನು ಹೇಳೋಕ್ಕೆ ಎಷ್ಟು ಕಷ್ಟ ಆಗ್ತಿದೆ, ಯಾಕಂದರೆ ನೆಕ್ಸ್ಟ್ ಡೇನೇ ಅತ್ತೆ, ಸ್ವಾತಿ, ಪಾಪು ಎಲ್ಲರೂ ವಾಪಸ್ ಹೋಗೋರಿದ್ರು. ಅವರಿಗೆ ಕಳ್ಸೋಕ್ಕೆ ಮನಸ್ಸೇ ಇರಲಿಲ್ಲ. ನಾನು ಚರಿತು ಕೂಡ ಬರ್ತೀವಿ, ಹೇಗೂ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ರು ಕಾರ್ತಿಕ್ಕು ಶಿವಮೊಗ್ಗಕ್ಕೆ ಡ್ರಾಪ್ ಮಾಡಿ ಬರೋಕ್ಕೆ. ನಾನು ಚರಿತು ಕೂಡ ಬರ್ತೀವಿ, ವಾಪಸ್ ನಿಮ್ಮ ಜೊತೆ ಬಂದುಬಿಡ್ಬೋದಲ್ವ ಅಂಥೇಳಿ ಹೋಗ್ತಿದ್ದೀವಿ. ಜಸ್ಟ್ ಒಂದು ವೀಕೆಂಡ್ ಇರೋದಕ್ಕೋಸ್ಕರ, ಡ್ರಾಪ್ ಮಾಡಿ ಬರೋದಕ್ಕೋಸ್ಕರ. ಚರಿತು ಕೂಡ ಎಕ್ಸೈಟೆಡ್ ಇದ್ದಾನೆ ಕಾರಲ್ಲಿ ಹೋಗ್ತಿದ್ದೀವಿ ಅಂತ. ಬಟ್ ಅವನಿಗೆ ರಿಯಲೈಸ್ ಆಗಿಲ್ಲ ಇನ್ನೂ ಅವ್ರು ಹೋಗ್ತಾ ಇದ್ದಾರೆ ಅಂತ. ರಿಯಲೈಸ್ ಆದರೆ ಅವನಿಗೂ ತುಂಬಾ ಬೇಜಾರಾಗುತ್ತೆ. ದಾರಿಯುದ್ದಕ್ಕೂ ಗಣಪತಿ ಹಬ್ಬ ಆಗಿದ್ದರಿಂದ ಎಲ್ಲರೂ ವಿಸರ್ಜನೆ, ಪ್ರೊಸೆಷನ್ ಅದು ಇದು ನಡೀತಾನೆ ಇತ್ತು. ಹಾಗೆಯೇ ಶಿವಮೊಗ್ಗ ಎಂಟ್ರಾಗ್ತಿದ್ದಂಗೆ ಶಿವಮೊಗ್ಗದಲ್ಲಿ ಗಣೇಶ ಹಬ್ಬದ ಡೆಕೋರೇಷನ್ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು. ಎವ್ರಿ ಇಯರ್ ಡಿಫ್ರೆಂಟಾಗಿ ರೀತಿ ಮಾಡ್ತಾರೆ. ಇದೊಂದು ಎಂಟ್ರೆನ್ಸಲ್ಲಿ ರಾಮ ಬಾಣ ಬಿಡ್ತಿರೋ ಥರ ಒಂದು ಆರ್ಚ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಉಗ್ರ ನರಸಿಂಹ ಮೂವಿಂಗ್ ಸ್ಟ್ಯಾಚು ಎಲ್ಲ ಇತ್ತಂತೆ, ಬಟ್ ಅಲ್ಲೆಲ್ಲ ಹೋಗೋಕ್ಕೆ ಆಗಲಿಲ್ಲ, ಕ್ರೌಡ್ ತುಂಬ ಇರುತ್ತೇನೋ ಅಂತ. ಮನೆಗೆ ಹೋದ ತಕ್ಷಣ ಮಾವ ಕಾಯ್ತಾಯಿದ್ರು. ಈ ಸತಿ ಸುಮ್ಮನೆ ಹಾಗೆ ಕಾಯ್ತಾ ಇರಲಿಲ್ಲ, ನಮಗೋಸ್ಕರ ಅವರೇ ಬೇಳೆ ಸಾರು, ಆಮ್ಲೆಟು ಎಲ್ಲ ಮಾಡಿಟ್ಕೊಂಡು ಕಾಯ್ತಾಯಿದ್ರು. ನಾವು ಡೈರೆಕ್ಟ್ ಡಿನ್ನರ್ ಟೈಮಿಗೆ ಬರ್ತೀವಿ ಅಂತ. ಬಿಸಿ ಬಿಸಿ ಆಮ್ಲೆಟು, ಬಿಸಿ ಬಿಸಿ ಅನ್ನ ಸಾರು ಊಟ ಮಾಡಿಸೋಣ ಅಂತ. ಚರಿತು ಅವ್ರ ತಾತಂಗೆ ನೋಡಿ ತುಂಬ ಖುಷಿಯಾದ. ಅವರು ಸ್ವಲ್ಪ ಮನೆ ಕಟ್ಸೋದ್ರಲ್ಲಿ, ತೋಟದ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಮಧ್ಯದಲ್ಲಿ ಒಂದೇ ಒಂದು ಸಲ ಬಂದು ಹೋದರು. ಜಾಸ್ತಿ ಹೊತ್ತು ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ ಅವ್ರಿಗೆ. ಅದಕ್ಕೆ ಎಲ್ಲ ಕೆಲಸಗಳು ಮುಗಿದ್ಮೇಲೆ ಆರಾಮಾಗಿ ಬಂದು ಇದ್ದೋಗ್ತೀನಿ, ಚರಿತು ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಕೂಡ ಹೇಳ್ತಾಯಿದ್ರು.
ಪುಟಾಣಿ ಪಾಪುನೂ ಕೂಡ ಮನೆಗೆ ಬಂದು ಖುಷಿಯಾಗಿದ್ದಾನೆ. ಅವನಲ್ಲೇ ಇದ್ದು ಅಭ್ಯಾಸ ಅವನಿಗೆ, ಸೊ ಖುಷಿ ಆಗೇ ಆಗುತ್ತೆ. ಅವ್ನು ಹುಟ್ಟಾಗಿಂದ ಇದೇ ಮನೇಲಿರೋದಲ್ವ, ಅದಕ್ಕೆ. ಸೊ ಈಗ ನಮ್ಮದು ಬಿಸಿ ಬಿಸಿ ಊಟ ಎಲ್ಲ ರೆಡಿಯಾಗಿದೆ. ಚರಿತು ಅವರು ತಾತ ತಿನ್ಸಿದ್ರೆ ಎಲ್ಲ ಉಗಿತಾ ಇದ್ದಾನೆ. ಅವ್ನು ಹಾಗೆ ಸ್ವಲ್ಪ ತರಲೆ, ನಾವು ಯಾರು ತಿನ್ನಿಸ್ಬೇಕು ಅವರೇ ತಿನ್ನಿಸ್ಬೇಕು, ಹಂಗೆ ಡಿಮಾಂಡ್ ಮಾಡೋದು ಜಾಸ್ತಿ. ಸೊ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು ವಾಪಸ್ ಬರೋವಾಗ ಮನೆ ಎಲ್ಲಿವರೆಗೂ ಬಂದಿದ್ದೆ ಕನ್ಸ್ಟ್ರಕ್ಷನ್ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಮನೆ ನಾವು ಲಾಸ್ಟ್ ಟೈಮ್ ನೋಡಿದಾಗ ಏನೇನೂ ಇರಲಿಲ್ಲ, ಕಾಂಪೌಂಡ್ ಇರಲಿಲ್ಲ, ಏನಿರಲಿಲ್ಲ, ಜಸ್ಟ್ ಒಂದು ಸ್ಟ್ರಕ್ಚರ್ ಥರ ಇತ್ತು. ಬಟ್ ಈಗ ಬಾಗಿಲು ಕೂರಿಸಿದ್ದಾರೆ, ಹಾಗೆ ಮುಂದ್ಗಡೆ ಹಂಚಾಕ್ಸೋಕ್ಕೆ ಎಲ್ಲನೂ ಕಂಬಿಗಳೆಲ್ಲ ಹಾಕ್ಸಿದ್ದಾರೆ. ಕಿಟಕಿ ಕೂಡ ಕಂಬಿ ಎಲ್ಲ ರೆಡಿಯಾಗಿದೆ. ಒಳಗೂ ಕೂಡ ಏನೇನು ಮಾಡಿಸ್ತಿದ್ದೀವಿ, ಏನೇನು ಮಾಡಿಸ್ಬೋದು ಅಂತ ಎಲ್ಲ ಐಡಿಯಾಸ್ ಕೇಳ್ಕೊತಾ ಇದ್ರು ಮಾವ. ನನಗೆ ಕಾರ್ತಿಕಿಗೆ ಅಷ್ಟು ಐಡಿಯಾ ಇಲ್ಲ. ಸ್ವಾತಿ ಸಿವಿಲ್ ಇಂಜಿನಿಯರಿಂಗ್ ಓದಿರೋದ್ರಿಂದ ಅವಳಿಗಿದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಅವಳು ತುಂಬ ಐಡಿಯಾಸ್ ಇನ್ಪುಟ್ಸ್ ಕೊಡ್ತಾನೆ ಇರ್ತಾಳೆ ಈ ಮನೆಗೆ. ಈಗ ನೀವೇನು ನೋಡ್ತಿದ್ದೀರಾ, ಇದು ಮನೆ ಎಂಟ್ರೆನ್ಸ್ ಆಗಿದ ತಕ್ಷಣ ಹಾಲ್ ಸ್ವಲ್ಪ ಸ್ಪೇಷಿಯಸ್ ಆಗೇ ಇದೆ. ಚಿಕ್ಕದಾಗೆ ಮನೆ ಕಟ್ಟಿಸ್ತಾ ಇರೋದು ಇದು. ಇಲ್ಲಿ ಹಬ್ಬಕ್ಕೆ ಎಲ್ಲ ನಾವು ಬಂದಾಗ ಸ್ಟೇ ಮಾಡೋಕ್ಕೆ ಅಂತ, ಮತ್ತು ಏನಾದರೂ ಅಂತ ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಊರಿಗೆ ಹೋದಾಗ ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ಬೋದು. ಸುತ್ತಮುತ್ತ ಗ್ರೀನರಿ, ಒಳ್ಳೆ ವಾತಾವರಣ ಚೆನ್ನಾಗಿರುತ್ತೆ ಅಂತ. ಇದು ಒಂದು ಬೆಡ್ರೂಮು. ಇಲ್ಲಿ ಕೂಡ ವಾರ್ಡ್ರೋಬ್ಗೆ ಶೆಲ್ಫ್ಸ್ ಮಾಡಿಸಿದ್ದಾರೆ. ಹಾಗೆ ಇದ್ರ ಪಕ್ಕದಲ್ಲಿ ವಾಶ್ ಬೇಸಿನ್ ಏರಿಯಾ ಬರುತ್ತೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಇಲ್ಲೂ ಕೂಡ ವಾರ್ಡ್ರೋಬ್ ಶೆಲ್ಫ್ಸ್ ಎಲ್ಲ ರೆಡಿಯಾಗಿದೆ. ಎರಡಕ್ಕೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇಲ್ಲಿ ದೇವ್ರ ಕೋಣೆ ಇದೆ. ಅಲ್ಲಿ ಕೂಡ ಎಲ್ಲ ಆಲ್ರೆಡಿ ಟೈಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಟೈಲ್ ಸೆಲೆಕ್ಷನ್ನು ಎಲ್ಲನೂ ಸ್ವಾತಿದ್ದೇನೆ. ಇಲ್ಲಿ ಕಿಚನಲ್ಲೂ ಕೂಡ ಎಲ್ಲ ಕಟ್ಟೆ ಎಲ್ಲ ರೆಡಿಯಾಗಿದೆ. ವಾಲ್ ಟೈಲ್ಸ್ ಕೂಡ ಆಗಿದೆ. ಇದು ಯುಟಿಲಿಟಿ ಏರಿಯಾ. ಇಲ್ಲಿ ವಾಷಿಂಗ್ ಮಿಷಿನ್ ಆಗಲಿ ಡಿಶ್ ವಾಷರ್ ಆಗಲಿ ಇಟ್ಕೊಳ್ಳೋದಕ್ಕೆ ಅಂತ. ಇಲ್ಲೂ ಕೂಡ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಇದು ಹೊರಗಡೆ ಏರಿಯಾ. ಇಲ್ಲಿಂದ ಸ್ಟೇರ್ ಕೇಸ್ ಇದೆ ಮೇಲೆ ಟೆರೇಸ್ ಹೋಗೋದಕ್ಕೆ ಅಂತ. ಹಳ್ಳಿ ಆಗಿರೋದ್ರಿಂದ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಸುತ್ತಮುತ್ತ ಗ್ರೀನರಿ ಇರೋದ್ರಿಂದ ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಗ್ರೀನರಿ. ಚರಿತ್ಗೂ ಕೂಡ ತುಂಬ ಇಷ್ಟ ಆಗಿಬಿಟ್ಟಿತ್ತು. ವಾಪಸ್ ಮನೆಗೆ ಬಂದಮೇಲೂ ಕೇಳ್ತಾ ಇದ್ದ, ಟೆರೇಸ್ ಹೋಗೋಣ, ಹೊಸ ಮನೆ ಟೆರೇಸ್ ಹೋಗೋಣ ಅಂತ ನೆನಪು ಮಾಡ್ಕೋತಾ ಇದ್ದ. ಅಷ್ಟು ಚೆನ್ನಾಗಿದೆ ಇಲ್ಲಿ. ಆಟಾಡೋಕ್ಕೆಲ್ಲ ಅವನಿಗೆ ಚೆನ್ನಾಗಿರುತ್ತೆ ಇಲ್ಲಿ ಬಂದಾಗ. ಸ್ವಾತಿ ಕರ್ಕೊಂಬಂದಿದ್ವಲ್ಲ ನಾವು, ಮತ್ತೆ ವಾಪಸ್ ಅವಳಿಗೆ ಡ್ರಾಪ್ ಮಾಡಿ ಆಮೇಲೆ ಊರಿಗೆ ಹೋಗೋಣ ಅಂತ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಅತ್ತೆ ಬಿಸಿ ಬಿಸಿ ಬಿರಿಯಾನಿ ಮತ್ತು ಚಿಕನ್ ಪೆಪ್ಪರ್ ಡ್ರೈ ಎಲ್ಲ ರೆಡಿ ಮಾಡಿದರು. ಅದನ್ನು ಊಟ ಮಾಡಿಕೊಂಡು ನಾವು ವಾಪಸ್ ಉಡುಪಿಗೆ ಹೋಗ್ತಾಯಿದ್ದೀವಿ. ಉಡುಪಿಗೆ ಹೋಗಿದ್ದ ತಕ್ಷಣ ನಾವು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇನೇ ಚರಿತು ಹಾಲಲ್ಲಿ ಫಾಸ್ಟಾಗಿ ಓಡಬೇಕಾದ್ರೆ ಕೈ ಊರಬೇಕಾದ್ರೆ ಸ್ವಲ್ಪ ಸೊಟ್ಟ ಊರಿಬಿಟ್ಟು ಕೈ ಊತ ಬಂದುಬಿಟ್ಟಿತ್ತು. ಅವನಿಗೆ ತಕ್ಷಣವೇ ಜ್ವರ ಸ್ಟಾರ್ಟ್ ಆಯಿತು. ಜ್ವರ ಸ್ಟಾರ್ಟ್ ಆಗಿದ್ದು ನೋಡಿ ಸ್ವಲ್ಪ ಟೆನ್ಷನ್ ಆಯಿತು. ಆ ಕೈ ಮಾತ್ರ ನಮ್ಗೆ ಯಾರಿಗೂ ಮುಟ್ಟಕ್ಕೆ ಕೊಡ್ತಿರ್ಲಿಲ್ಲ. ಅದಕ್ಕೆ ನಮಗೆ ಸ್ವಲ್ಪ ಟೆನ್ಷನ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸೋಣ ಅಂತ ಹೋಗ್ತಾಯಿದ್ದೀವಿ. ಅಲ್ಲಿ ಎಕ್ಸ್ರೇ ಮಾಡಿದ್ಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ ಏನಾಗಿದೆ, ಸ್ಪ್ರೈನ್ ಆಗಿದೆಯೋ ಏನೋ ಅಂತ. ಅಲ್ಲಿ ಹೋಗಿ ಎಕ್ಸ್ರೇ ಮಾಡಿದ್ಮೇಲೆ ಗೊತ್ತಾಯಿತು ಹೇರ್ಲೈನ್ ಫ್ರ್ಯಾಕ್ಚರ್ ಆಗಿದೆ ಅಂತ. ಎಕ್ಸ್ರೇಲೆಲ್ಲ ಡಾಕ್ಟರ್ ತೋರಿಸಿದ್ರು. ಇಷ್ಟು ಜಸ್ಟ್ ಸಿಂಪಲ್ಲಾಗಿ ಹಿಂಗೆ ಬಿದ್ದಿದ್ದಷ್ಟೇ. ಅವನು ಫಾಸ್ಟಾಗಿ ಕೂಡ ಏನು ಓಡೋಗ್ತಿರ್ಲಿಲ್ಲ. ಮೀಡಿಯಮ್ ಸ್ಪೀಡಲ್ಲೇ ಅವ್ನು ಖುಷಿಯಾದಾಗ ಎಕ್ಸೈಟ್ ಆದಾಗ ಓಡಾಡ್ತಿರ್ತಾನೆ ಮನೇಲಿ. ಅದೇ ರೀತಿ ಓಡಾಡ್ತಿದ್ದಾಗ ಅಷ್ಟೇ ಬಿದ್ದಿದ್ದು. ಅವನಿಗೆ ಜ್ವರ ಬಂದು ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಕೊನೆಗೆ ಒಂದು POP ಹಾಕೋಣ, ಅದಾದಮೇಲೆ ಸ್ವಲ್ಪ ಅವನಿಗೆ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ಒಂದು 21 ವೀಕ್ಸಲ್ಲಿ ಬೋನ್ ಅದಾಗದೇ ಕೂಡ್ಕೊಳ್ಳುತ್ತೆ. ಮಕ್ಕಳಿಗೆ ಇನ್ನೂ ಬೇಗನೆ ಚೆನ್ನಾಗೇ ಕೂಡ್ಕೊಳ್ಳುತ್ತೆ, ಹೆದರ್ಕೋಬೇಡಿ ಅಂತ ಹೇಳಿ ಕಳಿಸಿದ್ರು. ಡಾಕ್ಟರ್ ಹೇಳಿದ್ದು ಕೇಳಿ ಸ್ವಲ್ಪ ಧೈರ್ಯ ಬಂತು. ಅವನು ಕೂಡ ಅದು ಹಾಕಿದ್ಮೇಲೆ ಅವನಿಗೆ ಪೇಯ್ನ್ ಕಡಿಮೆ ಆದಮೇಲೆ ಅವನು ಚೆನ್ನಾಗೇ ಆ್ಯಕ್ಟಿವ್ ಆಗಿದ್ದ. ಮನೆಗೆ ಬಂದಮೇಲೆ ಅವನೇ ಸೈಕಲಲ್ಲಿ ಆಟಾಡ್ತೀನಿ ಅಂತೇಳಿ ಸೈಕಲಲ್ಲೆಲ್ಲ ಆಟಾಡೋದು ನೋಡಿ ಆವಾಗ ಓಕೆ ಬೇಗ ರಿಕವರ್ ಆಗ್ತಾನೆ ಅವನು ಕೂಡ ಅಂತ ಅನಿಸ್ತು. ಸೊ ಒಂದು ಸ್ವಲ್ಪ ಟೆನ್ಷನಲ್ಲಿದ್ವಿ, ಅದಕ್ಕೆ ನಿಮಗೆ ವ್ಲಾಗ್ ಸ್ವಲ್ಪ ಡಿಲೇ ಆಗ್ತಾಯಿತ್ತು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.